ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ನಾವು ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ರುಚಿಯಾದ ಗೋಬಿ 65 ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಬರೋಣ. ಮೊದಲು ಒಂದು ಬಾಣಲೆಯಲ್ಲಿ 4 ಕಪ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 1 ಚಮಚ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ನೀರು ಒಂದು ಕುದಿ ಬಂದ ಮೇಲೆ 1/4 kg ಆಗುವಷ್ಟು ಹೂಕೋಸು ಗೋಬಿ ಕಾಲಿಫ್ಲವರನ್ನು ಚೆನ್ನಾಗಿ ತೊಳೆದು ಹೀಗೆ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಲಿಕ್ಕೆ ಬಿಡಬೇಕು. ನಂತರ ಗ್ಯಾಸ್ ಆಫ್ ಮಾಡಿ ಬಿಸಿ ನೀರಿನಿಂದ ಕಾಲಿಫ್ಲವರನ್ನು ತೆಗೆದು ತಕ್ಷಣ ತಣ್ಣೀರಿನಲ್ಲಿ ರಿನ್ಸ್ ಮಾಡಿ ಮತ್ತೆ ಅದರಿಂದನೇ ಕೂಡ ತೆಗೆದು ನೀರನ್ನು ಬಸ್ತು ಇಟ್ಕೊಳ್ಬೇಕು. ಇನ್ನು ಮಸಾಲೆ ಮಾಡಲಿಕ್ಕೆ ಒಂದು ಬೌಲ್ಗೆ 1 ಚಮಚ ಆಗುವಷ್ಟು ಉಪ್ಪು, 1 ಚಮಚ ಆಗುವಷ್ಟು ಖಾರದ ಪೌಡರ್, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದು 1 ಚಮಚ ಆಗುವಷ್ಟು ಕೊತ್ತಂಬರಿ ಪೌಡರ್, ಹಾಗೆ 1 ಚಮಚ ಆಗುವಷ್ಟು ಟರ್ಮರಿಕ್ ಪೌಡರ್ ಅರಿಶಿನ, ಹಾಗೆ ಗರಂ ಮಸಾಲ 1 ಚಮಚ, ಹಾಗೆ 2 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಕೂಡ ಹಾಕ್ಕೊಂಡು ಕರಿಬೇವಿನ ಎಸಳುಗಳನ್ನು ಕೈಯಲ್ಲಿ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಫ್ಲೇವರಿಗೆ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೇನೆ. ಹಾಗೆ 1/4 ಕಪ್ ಆಗುವಷ್ಟು ನೀರು ಕೂಡ ಹಾಕ್ಕೊಳ್ಬೇಕು. ಇದನ್ನು ಈಗ ಚೆನ್ನಾಗಿ ಕಲಸಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಇಷ್ಟು ರೆಡಿ ಆದ ನಂತರ 2 ಹಸಿಮೆಣಸನ್ನು ಚೆನ್ನಾಗಿ ಹೆಚ್ಚಿ ಹಾಕ್ಕೊಳ್ಬೇಕು. ಇದಾದ ನಂತರ ನಾವು ಆಗಲೇ ಕುದಿಸಿ ತಣಿಸಿ ಬಸಿದು ಇಟ್ಟಿರುವಂತಹ ಗೋಬಿಯನ್ನು ಕೂಡ ಹಾಕ್ಕೊಳ್ಬೇಕು. ಜೊತೆಗೆ ಹಸಿಮೆಣಸಿನಕಾಯಿಯನ್ನು ಕೂಡ ಸೀಳಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಹಾಗೆ ಫ್ಲೇವರ್ ಕೂಡ ಬರ್ತದೆ. ಮಸಾಲೆ ಎಲ್ಲ ಕಡೆ ಸೇರುವ ಹಾಗೆ ಚೆನ್ನಾಗಿ ಕಲಸಿ ಇಟ್ಕೊಳ್ತೇನೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ಲರಿಯನ್ನು ರೆಡಿ ಮಾಡಬೇಕು. ಅದಕ್ಕೆ 4 ದೊಡ್ಡ ಚಮಚ ಮೈದಾ ಹಾಗೆ ಅದರ ಅರ್ಧದಷ್ಟು ಅಂದರೆ 2 ಚಮಚ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತೇನೆ. ಹಾಗೆ 2 ಚಮಚ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು. ತುಂಬ ನೀರು ಕೂಡ ಆಗಬಾರ್ದು, ನೀರು ಕೂಡ ಆಗಬಾರ್ದು. ಯಾಕೆಂದರೆ ನಾವು ಈಗಾಗಲೇ ಗೋಬಿಯನ್ನು ನೀರಿನಲ್ಲಿ ಮಸಾಲೆಗಳನ್ನು ಕಲಸಿ ಹಾಕಿದ್ದೇವೆ, ಅದು ಸರಿಯಾಗಿ ಹಿಡ್ಕೊಳ್ಳಿ ಅಂತ. ಅದರಲ್ಲಿ ಸಹ ಉಪ್ಪು ಹಾಕಿರೋದ್ರಿಂದ ನೀರಿನಂಶ ಇರ್ತದೆ. ಆದ್ದರಿಂದ ನಾವು ಹಿಟ್ಟಿಗೆ ತುಂಬ ನೀರು ಹಾಕಿದರೆ ಗೋಬಿಗೆ ಮಸಾಲೆಯ ಕೋಟಿಂಗ್ ಸರಿಯಾಗಿ ಹಿಡಿಯುವುದಿಲ್ಲ. ಗೋಬಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಬರೀ ಗೋಬಿನೇ ಕಾಣ್ಬೋದು. ಈಗ ಚೆನ್ನಾಗಿ ಹೀಗೆ ಕಲಸಿ ಇಟ್ಕೊಳ್ಬೇಕು. ಮೈದಾ ಹಿಟ್ಟಿನ ಮಿಶ್ರಣವನ್ನು ಮಸಾಲ ಮಿಕ್ಸ್ ಮಾಡಿದ ಗೋಬಿಗೆ ಹಾಕಿ ಕಲಿಸ್ತಾ ಇದ್ದೇನೆ. ನೋಡಿ, ಈಗ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಂಡಿದೆ. ಈಗ ಎಣ್ಣೆಯನ್ನು ಬಾಣಲೆಯಲ್ಲಿ ಸರಿ ಬಿಸಿ ಮಾಡಿ ಅದಕ್ಕೆ ಒಂದೊಂದಾಗಿ ಕಾಲಿಫ್ಲವರನ್ನು ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಳ್ಳೆ ಗರಿ ಆಗುವವರೆಗೆ ಇಟ್ಟು ಬಣ್ಣ ಬದಲಾಗ್ತಾ ಇದ್ದ ಹಾಗೆ ನೋಡಿಕೊಂಡು ತೆಗೆದುಕೊಳ್ಬೇಕು. ಸಾಮಾನ್ಯವಾಗಿ ಹೋಟೆಲ್ನಲ್ಲಿ ಆದರೆ ಈ ಥರ ತೆಗೆದಾದಮೇಲೆ ಅಲ್ಲೇ 2 ನಿಮಿಷ ಇಟ್ಟು ಮತ್ತೆ ಬಾಣಲಿಗೆ ದೊಡ್ಡ ಉರಿಯಲ್ಲಿ ಬಿಸಿ ಮಾಡಿ ಹಾಕಿ ತೆಗಿತಾರೆ ಇನ್ನೊಮ್ಮೆ. ಹಾಗೆ ಬೇಕಿದ್ದರೆ ಮಾಡ್ಬೋದು. ನಾನಿಲ್ಲಿ ಅದನ್ನು ಮಾಡ್ತಾ ಇಲ್ಲ. ಈಗಾಗಲೇ ಇದು ಚೆನ್ನಾಗಿ ಕಾದಿದೆ. ಇದೇ ಥರ ನಾನು 2-3 ಬ್ಯಾಚ್ ಹಾಕಿ ಕಾಯಿಸಿ ಹೀಗೆ ತೆಕ್ಕೊಳ್ತೇನೆ. ಇದು ನೋಡಿ, ಈಗ ಚೆನ್ನಾಗಿ ಕಾದಿದೆ ಕೂಡ, ಬಣ್ಣ ಕೂಡ ಬದಲಾಗಿ ನಾನು ಇದನ್ನು ತೆಕ್ಕೊಳ್ತಾ ಇದ್ದೇನೆ. ಅದೇ ಎಣ್ಣೆಯಲ್ಲಿ ಈಗ ಫ್ಲೇಮನ್ನು ಆಫ್ ಮಾಡಿ ಕಟ್ ಮಾಡಿದಂತಹ ಹಸಿಮೆಣಸು ಹಾಗೆ ಕರಿಬೇವು ಸೊಪ್ಪನ್ನು ಸಹ ಹೀಗೆ ಎಣ್ಣೆಯಲ್ಲಿ ಕರೆದು ತೆಕ್ಕೊಳ್ಬೇಕು. ಇಷ್ಟೆಲ್ಲ ಆದ ನಂತರ ಇದು ಈಗ ರೆಡಿ ಆಗ್ತದೆ. ಈಗ ನೋಡಿ, ಈ ಕರ್ದ ಹಸಿಮೆಣಸು ಹಾಗೂ ಕರಿಬೇವು ಸೊಪ್ಪನ್ನು ನಾನು ಈ ಗೋಬಿ 65ನ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಾಕಿ ರೆಡಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಇದು ಈಗ ರೆಡಿ ಆಯಿತು ನೋಡಿ. ಗೋಬಿ 65 ಸರ್ವ್ ಮಾಡುವಾಗ ಮೇಲ್ಗಡೆ ಕರೆದಿರುವ ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಸರ್ವ್ ಮಾಡೋದು. ಬೇಕಿದ್ರೆ ಟೊಮೆಟೊ ಕೆಚಪ್ನ ಜೊತೆ ಸರ್ವ್ ಮಾಡ್ಬೋದು. ಇವತ್ತಿನ ಈ ಟೇಸ್ಟಿ ರೆಸಿಪಿ ಎಲ್ಲ ಏಜ್ನವರಿಗೂ ಇಷ್ಟವಾಗ್ತದೆ ಅಂತ ಭಾವಿಸ್ತೇನೆ. ಇಷ್ಟಾದಲ್ಲಿ ಒಮ್ಮೆ ಮಾಡಿ ನೋಡಿ, ಹಾಗೆ ಎಲ್ಲರ ಜೊತೆ ಶೇರ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.